ವೃಶ್ಚಿಕ ರಾಶಿಯವರು ಎರಡು ತತ್ವಗಳ ಮಿಶ್ರಣ. ನೀವು ಅಗ್ನಿ ಹಾಗೂ ಜಲ ತತ್ವ ಅಗ್ನಿ ತತ್ವದ ಮಿಶ್ರಣವೇ ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಅಲ್ಲಿಗೆ ಒಂಥರ ಸೀಕ್ರೆಟ್ ಥರ ರಹಸ್ಯ ನಿಮ್ಮಲ್ಲಿ ತುಂಬ ಇರುತ್ತೆ. ಯಾವುದನ್ನು ನೀವು ಹೇಳ್ಕೊಳ್ಳೋದಿಲ್ಲ. ತುಂಬ ರಹಸ್ಯಮಯವಾದ ವ್ಯಕ್ತಿತ್ವ ಇರ್ತದೆ. ಗಾಂಭೀರ್ಯತೆ ತುಂಬ ಜಾಸ್ತಿ ಇರ್ತದೆ. ಆತ್ಮಬಲ ತುಂಬ ಒಳಗಡೆಯಿಂದ ತುಂಬ ಸ್ಟ್ರಾಂಗ್, ಒಳ್ಳೆ ಆತ್ಮಬಲ ಇರ್ತದೆ. ಇಷ್ಟೆಲ್ಲ ಚೆನ್ನಾಗಿದ್ದರೂ ಕೂಡ ಅನಿರೀಕ್ಷಿತವಾಗಿ ಶತ್ರುಗಳು ಜಾಸ್ತಿ, ಸಿಕ್ಕಾಡ ಶತ್ರುಗಳಾಗ್ಬಿಡ್ತಾರೆ. ಮೋಸ ಹೋಗ್ತೀರಾ, ಕೋರ್ಟು ಕಚೇರಿ ಅಲಿತೀರಾ, ಕೇಸು ಅದು ಇದು ಅಂದ್ಕೊಂಡು ಒಂದಿಷ್ಟು ಅಕಸ್ಮಾತ್ತಾಗಿ ಲಾಸ್ ಆಗೋಯಿತು. ಇದು ಏನೋ ನನಗೆ ಎಲ್ಲ ಚೆನ್ನಾಗಿದ್ದು ಏನು ರೀ, ಒಳ್ಳೆ ಬಂಗಾರದಂಥ ಬದುಕು ಅದ್ಭುತ ಇದ್ದುಕೊಂಡು ಈ ದರಿದ್ರ ಏನು ರೀ ನನಗೆ, ಇದು ಯಾಕೆ ರೀ ಇದು ಹಿಂಗೆ, ಇದಕ್ಕೆ ಪರಿಹಾರ ಏನು ರೀ ಅಂತ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ 5 ಪ್ರಧಾನವಾದಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಂತ್ರ ಕೊಡ್ತೇನೆ. ಅಂದರೆ ಈ ಒಂದು ಪರಿಹಾರ ಮಂತ್ರವನ್ನು ನೀವು ಇದು ಮಾಡಿಕೊಂಡ್ರೆ, ಅನುಷ್ಠಾನ ಮಾಡಿಕೊಂಡ್ರೆ ಅಥವಾ ಮಂತ್ರ ಪ್ರಯೋಗಾದಿಗಳನ್ನು ಇದು ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರ 5 ಸಮಸ್ಯೆಗಳು ಖತಮ್ ಅಂತ ಆಯ್ತಲ್ವಾ. ಅದು ಮಂತ್ರದ ಹೆಸರು ಅಶ್ವಾರೂಢ ಪಾರ್ವತಿ ಮಂತ್ರ ಅಂತ. ಅಶ್ವಾರೂಢ ಪಾರ್ವತಿ ಮಂತ್ರವನ್ನು ವೃಶ್ಚಿಕ ರಾಶಿಯವರು ಆ ಮಂತ್ರ ಪ್ರಯೋಗಾದಿಗಳನ್ನು ಬಳಸಿಕೊಂಡ್ರೆ ಅವರಿಗೆ ಯಾವ್ಯಾವ ಸಮಸ್ಯೆಗಳ ಪರಿಹಾರ ಆಗುತ್ತೆ ಅಂತ ತಿಳಿಸ್ತೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವ್ರಿಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನೀವು ವೃಶ್ಚಿಕ ರಾಶಿಯವ್ರಿಗೊಂದು ಸಹಾಯ ಮಾಡಬೇಕಾಗ್ತದೆ. ಏನಪ್ಪ, ನಿಮ್ಮದೇ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಿಕ್ಕಲ್ಲೆಲ್ಲ ಈ ವಿಡಿಯೋನ ಶೇರ್ ಮಾಡ್ಬೇಕು. ನೀವು ಶೇರ್ ಮಾಡಿದ್ರೆ ಯಾರು ಯಾವಾಗ ಏನು ಎತ್ತ ಹೇಳಕ್ಕೆ ಬರಲ್ಲ. ಸೊ ಅದರಿಂದಾಗಿ ಅಂದರೆ ಯಾರ್ಯಾರು ವೃಶ್ಚಿಕ ರಾಶಿಯವ್ರು ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಗೊತ್ತಿರಲ್ವಲ್ಲ. ಸೊ ಅದರಿಂದ ಏನಾಗುತ್ತೆ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವ್ರಿಗೂ ವಿಡಿಯೋ ರೀಚ್ ಆಗುತ್ತೆ. ಅವರು ಮತ್ತೆಲ್ಲ ಕಡೆ ಶೇರ್ ಮಾಡ್ತಾರೆ. ಮತ್ತೆ ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯರಿಗೂ ವಿಡಿಯೋ ರೀಚ್ ಆಗೋಯ್ತು ಅಂದರೆ ಅವರ ಯಾವ್ಯಾವ ಸಮಸ್ಯೆಗಳಿಗೆ ಈ ಅಶ್ವಾರೂಢ ಪಾರ್ವತಿ ಮಂತ್ರ ಪರಿಹಾರ ಅಂತ ಗೊತ್ತಾಗ್ಬಿಡುತ್ತಲ್ವ. ದಯವಿಟ್ಟು ಶೇರ್ ಮಾಡಿಬಿಡಿ. ಈ ವಿಡಿಯೋ ನೋಡ್ತಾ ಇದ್ರಲ್ಲ ಫೇಸ್ಬುಕ್ಕಲ್ಲಿ, ನೀವು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಸಿಗೋದಿಲ್ಲ ಆಮೇಲೆ ಹುಡುಕಿದ್ರು. ಇಲ್ಲ ಬೆಸ್ಟ್ ಕೆಲಸ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಈ ಥರ ವಿಡಿಯೋಗಳು ಇನ್ನೂ ಹಲವಾರು ಮಾಡ್ತಾ ಇರ್ತೀನಿ. ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇವತ್ತಲ್ವ ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ನೀವು ಯೂಟ್ಯೂಬಲ್ಲೇ ನೋಡ್ತಾ ಇರಿ, ಫೇಸ್ಬುಕ್ಕಲ್ಲೇ ನೋಡ್ತಾ ಇರಿ. ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಎಲ್ಲ ಕಮೆಂಟ್ನ ಓದ್ತಾ ಇರ್ತೇನೆ ನಾನು. ನನಗೆ ತಲುಪುತ್ತೆ. ನೀವು ಕಮೆಂಟ್ ಮಾಡೋದು ನಂಗೆ ತಲುಪುತ್ತದು. ನಾನು ಉತ್ತರ ಅಂದರೆ ನಾನು ರಿಪ್ಲೈ ಮಾಡ್ತಕ್ಕಂಥದ್ದು ಅಪರೂಪದಲ್ಲಿ ಅದನ್ನು ಸಹ ಮಾಡ್ತಾ ಇರ್ತೇನೆ ಸಮಯಾವಕಾಶ ಸಿಕ್ಕಾಗ ಖಂಡಿತವಾಗಿ. ಸೊ ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಶ್ಚಿಕ ರಾಶಿಯವರ ಶತ್ರುನಾಶ ಮಾಡಿ ಅವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಮೊಟ್ಟ ಮೊದಲ ಆದ್ಯ ಕರ್ತವ್ಯ ಅಶ್ವಾರೂಢ ಪಾರ್ವತಿ ಮಂತ್ರದ ಫಲ ಅದ್ಭುತವಾಗಿ ಸಿಗುತ್ತೆ. ನಿಮಗೆ ಯಾರೇ ಶತ್ರುಗಳಿರಲಿ, ಇವತ್ತಲ್ವ, ಅದು ಗುಪ್ತ ಶತ್ರುಗಳು, ಗೊತ್ತಿರೋ ಶತ್ರುಗಳು, ಗೊತ್ತಿಲ್ಲದಿರೋ ಶತ್ರುಗಳು, ಏನೇ ಇದ್ದರೂ ಶತ್ರುಗಳ ಸಮಸ್ಯೆ ಪರಿಹಾರ. ಅಲ್ಲಿಗೆ ಈ ಕೋರ್ಟು, ಕೇಸು, ಕಚೇರಿ ಅದೆಲ್ಲ ತಿರುಗೋ ಯೋಗವೂ ಇರಲ್ಲ. ಫಾರ್ ಸಪೋಸ್ ಬಂದರೂ ನಿಮಗೆ ಜಯ ಸಿಗ್ತದೆ. ನಿಮ್ಮ ವೈರಿಗಳು ದೂರ ಹೋಗ್ತಾರೆ. ಅಷ್ಟೇ ಅಲ್ಲ, ಬೆನ್ನಿಗೆ ಚೂರಿ ಹಾಕ್ತಕ್ಕಂಥವ್ರು ಇರ್ತಾರಲ್ಲ, ನಿಮಗೆ ಮುಂದೆ ತುಂಬ ಚೆನ್ನಾಗಿ ನಿಮ್ಮನ್ನು ಮಾತಾಡಿಸಿ ನಿಮ್ಗೆ ತಿರುಗಿದ ತಕ್ಷಣ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥದ್ದು, ನಿಮಗೆ ಮೋಸ ಮಾಡ್ತಕ್ಕಂಥ ಕೆಟ್ಟ ವ್ಯಕ್ತಿಗಳಿರ್ತಾರಲ್ಲ, ಅವರೆಲ್ಲರಿಂದ ನೀವು ದೂರ ಆಗ್ತೀರಾ. ಅವರಿಂದ ನಿಮಗೆ ತೊಂದರೆ ಕೊಡೋಕ್ಕೆ ಆಗಲ್ಲ. ಅವರಿಗೆ ಅಂತಹ ರಕ್ಷಣೆ ಸಿಗ್ತದೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ. ಇನ್ನೂ ಇದೆ ಎರಡನೇದಾಗಿ, ನೀವು ವೃಶ್ಚಿಕ ರಾಶಿಯವರಿಗೆ ಅಕಸ್ಮಾತ್ ಧನಪ್ರಾಪ್ತಿ ಯೋಗ ಫಲ ಬೇಕು, ಅಕಸ್ಮಾತ್ತಾಗಿ ಏನೋ ದುಡ್ಡು ಬೇಕು, ಆ ಥರ ಆಸೆ ಇರ್ತದಲ್ವ. ಸೊ ಈ ಅಕಸ್ಮಾತ್ ಧನಪ್ರಾಪ್ತಿ ಯೋಗ ಬೇಕು ನಿಮಗೆ ಅಂತ ಆದರೆ, ಅಥವಾ ಯಾವುದಾದ್ರು ಇನ್ಶೂರೆನ್ಸ್ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಇನ್ಶೂರೆನ್ಸಿನ ದುಡ್ಡು ಬರಬೇಕು, ಬರ್ತಾ ಇಲ್ಲ, ಯಾವುದೋ ಒಂದಿಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಿಬಿಟ್ಟಿದ್ದೀನಿ, ನನಗೆ ವಾಪಸ್ ಬೇಕು, ಅದು ರಿಟರ್ನ್ಸ್ ಚೆನ್ನಾಗಿ ಬೇಕು ಅಂದಂದ್ರೆ ಹಿಂಗೆ ಹಬ್ಬ ಲಾಟ್ರಿ ಥರ ಯಾವುದೋ ಒಂದು ಚಾನ್ಸ್ನಲ್ಲಿ ದುಡ್ಡು ಸಿಗಬೇಕು ನನಗೆ. ಸೊ ಈ ತರಹ ನಾನು ಹೇಳ್ತಿರೋದು ಅನಿರೀಕ್ಷಿತವಾಗಿ ಧನಪ್ರಾಪ್ತಿ ಯೋಗ ಫಲಗಳನ್ನು, ಅಕಸ್ಮಾತ್ ಲಾಭ, ಅಕಸ್ಮಾತ್ ಧನ, ಇದನ್ನು ವೃಶ್ಚಿಕ ರಾಶಿಯವರಿಗೆ ಬಹಳ ಅಪರೂಪ ಇದೆ ವೃಶ್ಚಿಕ ರಾಶಿಯವರಿಗೆ. ಆದರೆ ಈ ಅದೃಷ್ಟವನ್ನು ವೃಶ್ಚಿಕ ರಾಶಿಯವರಿಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನೀಡಲಿದೆ. ಸೊ ನೀವು ಅದನ್ನು ಆರಾಧನೆ ಮಾಡಿಕೊಂಡ್ರೆ ಸಾಕು. ಮಂತ್ರ ಪ್ರಯೋಗ ಅದು ಹೇಗೆ ಏನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಮುಂದೆ ಹೇಳ್ತೇನೆ ಆ ಮಂತ್ರವನ್ನು, ಎಂಡಲ್ಲಿ ಹೇಳ್ತೇನೆ ಆ ಮಂತ್ರ ಪ್ರಯೋಗವನ್ನು ನಿಮಗೆ. ಮೂರನೇದಾಗಿ ಗುಪ್ತ ದೋಷಗಳ ಪರಿಹಾರ ಅಂತ. ಗುಪ್ತ ದೋಷಗಳು ಅಂದರೆ ಸೀಕ್ರೆಟ್ ಆಗಿರತಕ್ಕಂಥ ಸಮಸ್ಯೆಗಳು. ಅದರಲ್ಲಿ ದೃಷ್ಟಿ ದೋಷ,
ನಿಮಗೆ ಗೊತ್ತೇ ಇರಲ್ಲ ನಿಮಗೆ ದೃಷ್ಟಿಯಾಗಿದೆ ಅಂತ. ಸೊ ವೃಶ್ಚಿಕ ರಾಶಿಯವರ ದೃಷ್ಟಿದೋಷ ಪರಿಹಾರ ಆಗುತ್ತೆ. ನಿಮ್ಮ ಮಾಟ ಮಂತ್ರ ಇರತಕ್ಕಂಥದ್ದು ಯಾವುದೇ ನಿಮ್ಮ ಮೇಲೆ ಏನೇ ಮಾಟ ಮಂತ್ರ ಪ್ರಯೋಗಾದಿಗಳಾದರೂ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಅದು ಪರಿಹಾರವಾಗಲಿದೆ. ಇನ್ನು ಪಿತೃಶಾಪದಿಂದಲೂ ತಕ್ಕ ಮಟ್ಟಿಗೆ ನಿಮಗೆ ರಕ್ಷಣೆಯನ್ನು ಇದು ಕೊಡಲಿದೆ. ಅಂದರೆ ಹೋಲ್ ಆ್ಯಂಡ್ ಸೋಲಾಗಿ ಹೇಳಬೇಕು ಅಂದರೆ ಎಲ್ಲ ನೆಗೆಟಿವ್ ಎನರ್ಜೀಸ್ಗಳಿಂದ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ ಅತ್ಯದ್ಭುತ ಕಾರ್ಯವನ್ನು ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನೀಡಲಿದೆ. ಇನ್ನೇನು ಬೇಕು ನಿಮಗೆ ಅಲ್ವಾ? ಸೊ ಖಂಡಿತವಾಗಿ ಇನ್ನೂ ವಿಚಾರಗಳಿದ್ದಾವೆ. 4ನೇ ಅನುಕೂಲ ಏನಾಗೋದಿದೆ ಅಂದರೆ ಆ ಸಮಸ್ಯೆ, ಯಾವ ಸಮಸ್ಯೆ ಪರಿಹಾರ ಆಗಿದೆ ವೃಶ್ಚಿಕ ರಾಶಿಯ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಅಂದರೆ ಆರೋಗ್ಯ ಪುನರುಜ್ಜೀವನ ಅಂತ. ವೃಶ್ಚಿಕ ರಾಶಿಯವ್ರಿಗೆ ಏನೇ ಆರೋಗ್ಯ ಬಾಧೆ ಆಗಿದ್ದರೂ ನೀವು ಔಷಧೋಪಚಾರಗಳು ಮಾಡಲೇಬೇಕು, ಡಾಕ್ಟ್ರುಗಳನ್ನ ಸುತ್ತಲೇಬೇಕು, ಎಲ್ಲದೂ ಓಕೆ. ಬಟ್ ಬಹಳಷ್ಟು ಜನರು ಏನಾಗುತ್ತೆ, ಬಹಳಷ್ಟು ಡಾಕ್ಟ್ರುಗಳಾಗೋದು ಗುರುಗಳೇ, ಎಷ್ಟು ಡಾಕ್ಟ್ರುಗಳು ಚೇಂಜ್ ಮಾಡಿದ್ನೋ, ಎಷ್ಟು ಔಷಧಿಗಳಾಗೋದ್ವೋ, ಒಟ್ಟ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಂತ. ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿದ್ದರೂ ಕೂಡ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಆರೋಗ್ಯ ಬಾಧೆಗಳು ಸರಿ ಹೋಗ್ತದೆ. ಅಂದರೆ ಔಷಧೋಪಚಾರ ನೀವು ತಗೊಳ್ಳೋದಂಥದ್ದು ಕೆಲಸ ಮಾಡ್ತದೆ, ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಅವರೇ ಮಾರ್ಗದರ್ಶನ ಸಿಗ್ತದೆ ಅಂತ. ಏನಾದ್ರು ಆಪ್ರೇಷನ್ ಮಾಡಿಸ್ಕೊಳ್ಬೇಕು, ಟೆನ್ಷನ್ ಇರುತ್ತಲ್ಲ ಮನಸ್ಸಲ್ಲಿ, ಈ ಶಸ್ತ್ರಚಿಕಿತ್ಸೆ ಒಳಪಟ್ಟರೆ ಏನಾಗ್ಬಿಡುತ್ತೋ ಏನೋ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಮುಗಿಸ್ಕೊಂಡು ಶಸ್ತ್ರಚಿಕಿತ್ಸೆಗೊಳಗಾದರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುವುದರಲ್ಲಿ ಅನುಮಾನವೇ ಬೇಡ. ಯಾವುದೇ ರೀತಿ ಕೆಲವಿಷ್ಟು ಜನಕ್ಕೆ ಗುಪ್ತ ರೋಗಗಳಿರುತ್ತೆ, ಆ ರೋಗ ಬಾಧೆಗಳು ಹೊರಗಡೆ ಹೇಳ್ಕೊಳಕ್ಕಾಗಲ್ಲ ಅವರಿಗೆ, ಅಂತಹ ರೋಗ ಬಾಧೆಗಳಿದ್ರೂ ಪರಿಹಾರ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಕೆಲವರಿಗೆ ಸಮಸ್ಯೆಗಳಾಗತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಆ ಸಮಸ್ಯೆಯನ್ನು ಸಹ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸರಿ ಹೋಗ್ಬೋದು, ಅಂದರೆ ಸರಿ ಹೋಗುತ್ತೆ. ಅಂದರೆ ಔಷಧೋಪಚಾರಗಳು ಬೇಕು, ಜೊತೆಗೊಂದು ಪುಷ್ ಥರ ಒಂದು ದೈವಾನುಗ್ರಹ. ಸೊ ಇಂತಹ ಒಂದು ಅದ್ಭುತ. ಇಷ್ಟಕ್ಕೆ ಮುಗ್ದಿಲ್ಲ. 5ನೇದಾಗಿ ತುಂಬ ಸುಸ್ತಾಗ್ಬಿಟ್ಟಿದ್ದೀರಾ, ಅಂದರೆ ಬೇಸರ ಬಂದೋಗಿದೆ, ನೋಡಿ ಅನುಭವಿಸಿ ತಲೆ ಚಿಟ್ಟಿಡ್ದೋಗ್ಬಿಟ್ಟಿದೆ ಗುರುಗಳೇ. ಒಂದು ಜೀವನದಲ್ಲಿ ಒಂದು ಹೊಸ ಆರಂಭ ಬೇಕು, ಜೀವನದಲ್ಲಿ ಒಂದು ಹೊಸ ಆರಂಭ ಬೇಕು, ಹೊಸ ಅಧ್ಯಾಯದೊಂದು ಶುರುವಾಗಬೇಕು. ನನಗೆ ತುಂಬ ಆಸೆ ಇದೆ, ಒಂದು ಹೊಸ ಜೀವನವನ್ನು ಶುರು ಮಾಡಬೇಕು ಗುರುಗಳೇ. ವೃಶ್ಚಿಕ ರಾಶಿ ಏನು ಮಾಡಬೇಕು? ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಮಾಡಬೇಕು. ಹೊಸ ಜೀವನ ಅಥವಾ ಒಂದು ಹೊಸ ಅವಕಾಶ, ಒಂದು ಅವಕಾಶ ಸಿಗಲಿ ಗುರುಗಳೇ. ನಾನೇನು ಅಂತ ತೋರಿಸ್ಬಿಡ್ತೀನಿ, ನಾನೇನು ಇಷ್ಟಿದೆ ಆಡ್ಕೊತಾರಲ್ಲ, ಇಷ್ಟು ತುಳಿತಾರಲ್ಲ, ನಾನೇನು ಅಂತ ತೋರಿಸ್ತೀನಿ. ಒಂದು ಅವಕಾಶ ಸಿಗಬೇಕು. ಇದು ನಿಮ್ಮ ಪ್ರಶ್ನೆ ಆಗಿದ್ದರೆ ಅಶ್ವಾರೂಢ ಪಾರ್ವತಿ ಮಂತ್ರವೇ ಉತ್ತರ. ಅಂತಹ ಅತ್ಯದ್ಭುತವಾದ ಇಷ್ಟೆಲ್ಲ ನಿಮಗೆ ಅನುಕೂಲ ಮಾಡಿಕೊಡುವಂತಹ ಅಶ್ವಾರೂಢ ಪಾರ್ವತಿ ಪ್ರಯೋಗ ಮಂತ್ರ ವಿಶೇಷ ಪರಿಹಾರ ಏನು ಹಾಗಾದರೆ? ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿರೋ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ, ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ರಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ ಹಾಗೂ ಇದು ರಾಜವರ್ಧನ ಮಣಿ, ಆದ್ರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರುದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರುಬಲ
ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ. ಆಯ್ತಲ್ವಾ? ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.